ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೀ ಟಿ ವಿ 4A ಹೊರೈಸನ್ ಅಡಿಷನ್ ಟಿ ವಿ ಇರುವಂಥದ್ದು. ಹೊರೈಸನ್ ಅಡಿಷನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಒಂದು ನಾರ್ಮಲ್ ಮೀ ಟಿ ವಿಯ ಬೆಝಲನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಹೊರೈಸನ್ ಅಡಿಷನ್ ಅಂತ ಈ ಒಂದು ಸೀರೀಸನ್ನು ಲಾಂಚ್ ಮಾಡಿರುವಂಥದ್ದು. ನನ್ನ ಹತ್ರ ಇರುವಂಥದ್ದು 43 ಇಂಚಿನ ಟಿ ವಿದಾಗಿರುವಂಥದ್ದು. ಇದೇ ವೇರಿಯಂಟಲ್ಲಿ 32 ಇಂಚಿನ ಟಿ ವಿನೂ ಬರುತ್ತೆ ಆಯಿತಾ. ಸೊ ನನಗೆ ಈ ಒಂದು 43 ಇಂಚಿನ ಟಿ ವಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಟಿ ವಿಲಿರುವಂಥ ಪ್ಯಾಚ್ ವಾಲ್ನ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದರೆ ಒಂದು ಟಿ ವಿ ಬಾಕ್ಸಿಂಗ್ ರೀತಿ ನೋಡ್ತಾ ಇರುವಂಥದ್ದು. ಟಾಪ್ ಕಾರ್ನರಲ್ಲಿ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ಟಿ ವಿ ಬ್ರ್ಯಾಂಡ್ ಅಂತ ಬರೆದಿರುವಂಥದ್ದು ಮತ್ತು ಈ ಕಡೆ ನಿಮಗೆ ಪವರ್ ಕನ್ಸಂಪ್ಷನ್ ಸ್ಟಾರ್ಗಳು ಕೊಟ್ಟಿರುವಂಥದ್ದು. ಅದನ್ನು 4 ಸ್ಟಾರ್, ಒಂದು ಒಳ್ಳೆಯ ವಿಷಯ. ವರ್ಷಕ್ಕೆ 90 ಕಿಲೋ ವ್ಯಾಟ್ ಪವರನ್ನು ಕನ್ಸ್ಯೂಮ್ ಮಾಡಿದೆ, ಒಂದು ಒಳ್ಳೆಯ ವಿಷಯ. ಒಂದು ಸ್ವಲ್ಪ ಪವರ್ ಕನ್ಸ್ಯೂಮ್ನ ಕಡಿಮೆ ಮಾಡುತ್ತೆ. ಮತ್ತು ಈ ಒಂದು ಟಿ ವಿ ವೆಯ್ಟ್ ತುಂಬ ಕಡಿಮೆ ಇದೆ, ತುಂಬ ಕಡಿಮೆ ಇರುವಂಥದ್ದು ಆಯಿತಾ. ಒಬ್ಬರೇ ಆರಾಮಾಗಿ ಎತ್ಕೊಬೋದು. ಸರ್ಪ್ರೈಸಿಂಗ್ಲಿ ಹೆವಿ ಕಡಿಮೆ ಇದೆ ಆಯಿತಾ. ನಾನು ಇಷ್ಟೊಂದು ಕಡಿಮೆ ವೆಯ್ಟನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಬೆಲೆ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು 43 ಇಂಚಿನ ಟಿ ವಿ ಬೆಲೆ ಬಂದುಬಿಟ್ಟು 23,500 ರೂಪಾಯಿ ಇರುವಂಥದ್ದು. 32 ಇಂಚಿನ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ನಿಮಗೆ 13,500ರಿಂದ 14,000 ರೂಪಾಯಿ ಆಗುತ್ತೆ. ಸೊ ಡೈರೆಕ್ಟಾಗಿ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ನಿಮಗೆ ಒಂದು ಬಾಕ್ಸ್ ಒಳಗೆ ಈ ಒಂದು ಟಿ ವಿಯನ್ನು ಬಿಟ್ಟರೆ ನಿಮಗೆ ಒಂದು ಟೇಬಲ್ ಮೌಂಟ್ ಸಿಗ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಬಾಕ್ಸ್ ಒಳಗೆ ರಿಮೋಟ್ ಇದೆ ಮತ್ತು RCA ಕೇಬಲಿಂದ ಒಂದು 3.5mm ಕನ್ವರ್ಟರ್ ಇರುವಂಥದ್ದು. ಸ್ಕ್ರೂ ಇದೆ, ಯೂಸರ್ ಮೇಲೆ ಕ್ವಿಕ್ ಸ್ಟಾರ್ಟ್ ಗೇಟ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಈ ಒಂದು ಬಾಕ್ಸ್ ಒಳಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಬ್ಯಾಟ್ರಿಗೆ ಸೆಲ್ನು ಕೂಡ ಕೊಟ್ಟಿಲ್ಲ ಮತ್ತು ವಾಲ್ ಮೌಂಟ್ ಕೂಡ ನಿಮಗೆ ಸಿಗೋದಿಲ್ಲ ಆಯಿತಾ. ಬಡ್ಜೆಟನ್ನು ಸ್ವಲ್ಪ ಕಡಿಮೆ ಮಾಡೋದಕ್ಕೆ, ಬೇರೆ ರೇಟನ್ನು ಕಡಿಮೆ ಮಾಡೋದಕ್ಕೆ ಯಾವುದನ್ನು ಇನ್ಕ್ಲೂಡ್ ಮಾಡಿಲ್ಲ. ಇದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಗಮನಿಸ್ತಾ ಇದ್ದರೆ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡಿ ಟೇಬಲ್ ಮೌಂಟ್ ಎಲ್ಲ ಹಾಕಿದ್ದೀನಿ. ಸೆಟಪ್ ಮಾಡ್ಕೊಳ್ಳುವಂಥದ್ದು ತುಂಬ ಸಿಂಪಲ್ಲು. ಸ್ಕ್ರೂ ಹಾಕೋದಷ್ಟೇ ಆಯಿತಾ, ನಾವೇ ಮಾಡ್ಕೊಬೋದು ತುಂಬ ಈಸಿಯಾಗಿ. ನಾನು ಹೇಳ್ದಂಗೆ ಈ ಒಂದು ಟಿ ವಿ ಬಾಕ್ಸ್ ಒಳಗೆ ಯಾವುದೇ ಒಂದು ವಾಲ್ ಮೌಂಟನ್ನು ಕೊಟ್ಟಿಲ್ಲ, ಒಂದು ಟೇಬಲ್ ಮೌಂಟ್ ಇದೆ ಅಷ್ಟೇ ಆಯಿತಾ. ಮತ್ತು ಈ ಒಂದು ರಿಮೋಟ್ಗೆ ಬ್ಯಾಟ್ರಿ ಸಹ ಇಲ್ಲ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದೊಂದು ಬ್ಯಾಕ್ ಏನಿದೆ ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು ಆಯಿತು. ಒಂದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇದಾಗಿದೆ. ಫ್ರಂಟಲ್ಲಿ ಗಮನಿಸ್ತಾ ಇದ್ದರೆ ಆಯಿತಾ, ಆಲ್ಮೋಸ್ಟ್ ಬೆಝಲ್ಲೇ ಇಲ್ಲ ಅಂತ ಅನಿಸುತ್ತೆ. ಟಿ ವಿ ಆನ್ ಮಾಡೋದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಬೆಝಲ್ ಕಾಣುತ್ತೆ ಆಯಿತಾ. ಟಿ ವಿ ಆಫ್ ಆಗಿದೆ ಅಂತಂದರೆ ಏನು ಫುಲ್ ಬೆಝಲ್ಲೇ ಇಳಿಯೋನು ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಆಯಿತಾ. ಬಾಟಮಲ್ಲೂ ಅಷ್ಟೇ ತುಂಬ ಸಣ್ಣ ಬೆಝಲ್ ಇರುವಂಥದ್ದು. ಈ ಒಂದು ಲೋಗೋಗೆ ಎಷ್ಟು ಬೇಕು ಅಷ್ಟು ಒಂದು ಬೆಸಲ್ ಇದೆ ಮತ್ತು ಕೆಳಗಡೆ ಬಾಟಮ್ ಫೈರಿಂಗ್ ಸ್ಪೀಕರ್ಗಳಿದ್ದಾವೆ. ಮತ್ತು ಈ ಒಂದು ಟೇಬಲ್ ಸ್ಟ್ಯಾಂಡ್ ಪ್ಲಾಸ್ಟಿಕ್ನದಾಗಿರುವಂಥದ್ದು. ಕ್ವಾಲಿಟಿ ಡೀಸೆಂಟ್ ಆಗಿದೆ ಆಯಿತಾ. ಮೆಟಾಲಿಕ್ ನೀಡಿದ್ರಿಂದ ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಒಂದು ಲೆವೆಲ್ಗೆ ವೆಯ್ಟ್ ಅಂತೂ ಹೆವಿ ಅಂದರೆ ಹೆವಿ ಕಡಿಮೆ ಇದೆ. ಒಂದು ಸಣ್ಣ ಮಗುನೇ ಈ ಒಂದು ಟಿ ವಿಯನ್ನು ಎತ್ಕೊಂಡು ಹೋಗ್ಬೋದು, ಅಷ್ಟು ಕಡಿಮೆ ವೆಯ್ಟು ಈ ಒಂದು ಟಿ ವಿಯದ್ದಾಗಿರುವಂಥದ್ದು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೆಸೆಂಟ್ ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ ಆಯಿತಾ. ಯಾವುದೋ ಕಡಿಮೆ ದುಡ್ಡಿನ ಟಿ ವಿ ಅಂತ ಅನಿಸೋದೇ ಇಲ್ಲ. ಪರವಾಗಿಲ್ಲ, ನಾನು ಇಂಪ್ರೆಸಿವ್ ಅಂತ ಅಂತೀನಿ ಈ ಒಂದು ಪ್ರೆಸೆನ್ಸ್ಗೆ. ಇನ್ನೂ ಒಂದು ಟಿ ವಿಯ ಬೇಸಿಕ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿ ವಿ ನಾನು ಹೇಳ್ದಂಗೆ 43 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿದಾಗಿರುವಂಥದ್ದು. ಈ ಒಂದು ಟಿ ವಿಯಲ್ಲಿ ನಿಮಗೆ 1 GB ರ್ಯಾಮ್ ಸಿಗ್ತಾ ಇರುವಂಥದ್ದು ಮತ್ತು 8 GB ಇಂಟರ್ನಲ್ ಸ್ಟೋರೇಜ್ ಇದೆ. eMMC ಸ್ಟೋರೇಜ್ ಇದಾಗಿರುವಂಥದ್ದು. ಪ್ರೋಸರ್ ಬಂದುಬಿಟ್ಟು ಆಂಬ್ಲಾಜಿಕ್ ಪ್ರೋಸರ್ ಇದಾಗಿದೆ ಆಯಿತಾ. ಟಿ ವಿಗೆ ಆಲ್ಮೋಸ್ಟ್ ಎಲ್ಲ ಇದೇ ಪ್ರೋಸರ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಪ್ರೋಸರ್ ಏನಿದೆ ಇದು ಕ್ವಾಡ್ ಕೋರ್ ಪ್ರೋಸರ್ ಆಗಿರುವಂಥದ್ದು ಆಯಿತಾ. ಸೊ Cortex A53 ಕ್ವಾಡ್ ಕೋರ್ ಪ್ರೋಸರು ಸಾಕು ಅನ್ಕೋತೀನಿ ಆಯಿತಾ. ಈ ಒಂದು ಟಿ ವಿಗೆ ಅಷ್ಟು ಸಾಕು. ನಮಗೆ ಗೇಮ್ ತುಂಬ ಜಾಸ್ತಿ ಜನ ಆಡೋದಕ್ಕೆ ಹೋಗಲ್ಲ ಅಂತ ಅನ್ಕೋತೀನಿ. ಬೇಸಿಕ್ ಗೇಮ್ಸ್ಗಳನ್ನು ಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಈ ಒಂದು ಟಿ ವಿಯಲ್ಲಿ ನಿಮಗೆ ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಆಗಿರುವಂಥದ್ದು ಆಯಿತಾ. ಸೊ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಎಲ್ಲ ಸಿಗುತ್ತೆ, ಅದರಿಂದ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಬೋದು ಗೇಮ್ಸ್ಗಳನ್ನೆಲ್ಲ, ಬೇಕಾದಂಥ ಅಪ್ಲಿಕೇಶನ್ಗಳು. ಸೊ ಬೇಜಾನ್ ಅಪ್ಲಿಕೇಶನ್ ಸಿಗ್ತವೆ ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿ ವಿಯಲ್ಲಿ 20 ವ್ಯಾಟ್ನ ಸ್ಪೀಕರ್ ಇರುವಂಥದ್ದು ಆಯಿತಾ. ತುಂಬ ಕಡಿಮೆ ಆಯಿತು ಅಂತ ಅನ್ಕೋತೀನಿ ಆಯಿತಾ. ಕೇವಲ 20 ವ್ಯಾಟ್ ಸ್ಟೀರಿಯೋ ಸ್ಪೀಕರು, 10 ವ್ಯಾಟಿಂದು 2 ಸ್ಪೀಕರ್ ಇದೆ. ಸ್ವಲ್ಪ ಕಡಿಮೆನೇ ಅಂತ ಅನ್ಕೋತೀನಿ ಆಯಿತಾ 20 ವ್ಯಾಟು ಅಂತ ಅಂದರೆ. ಸೊ ಸೌಂಡ್ ಕ್ವಾಲಿಟಿ ಎಲ್ಲ ಹೆಂಗಿದೆ ಆಮೇಲೆ ತಿಳಿಸ್ಕೊಡ್ತೀನಿ ನಾನು. ಪಿಕ್ಚರ್ ಕ್ವಾಲಿಟಿನೂ ಅಷ್ಟೇ ಆಮೇಲೆ ತಿಳಿಸ್ಕೊಡ್ತೀನಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿ ವಿಯಲ್ಲಿ ಬ್ಲೂಟೂತ್ 4.2 ಇರುವಂಥದ್ದು. ಬ್ಲೂಟೂತ್ 5.0 ನೀಡೋಕ್ಕೆ ಏನಾಗಿತ್ತು ಇವ್ರಿಗೆ. 4.2 ಕೂಡ ನಾಟ್ ಬಾಡತ್ತೆ ಅಂತ ರೇಂಜ್ ಸ್ವಲ್ಪ ಕಡಿಮೆ ಇರೋದು ಕಂಪೇರ್ ಮಾಡಿದ್ರೆ 5.0 ಕಂಪೇರ್ ಮಾಡಿದ್ರೆ. ಬಟ್ ಪರವಾಗಿಲ್ಲ, ಇದಕ್ಕೆ ನೀವು ಡೈರೆಕ್ಟಾಗಿ ಹೆಡ್ಫೋನ್ ಎಲ್ಲ ಕನೆಕ್ಟ್ ಮಾಡ್ಕೊಬೋದು, ಒಂದು ಒಳ್ಳೆಯ ವಿಷಯ. ಜೊತೆಗೆ ಈ ಒಂದು ಟಿ ವಿಯಲ್ಲಿ ವೈಫೈ ಸಹ ಇದೆ. ಯೂಸಲಿ ಎಲ್ಲ ಟಿ ವಿಯಲ್ಲೂ ಸ್ಮಾರ್ಟ್ ಟಿ ವಿಯಲ್ಲಿ ಇದ್ದೇ ಇರುತ್ತೆ. 2.4 GHz ಆಯಿತಾ
5 GHz ಸಪೋರ್ಟ್ ಆಗಲ್ಲ, 2.4 GHz ಸಪೋರ್ಟ್ ಆಗುತ್ತೆ. ಇನ್ನು ಈ ಒಂದು ಟಿವಿಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿವಿಯಲ್ಲಿ 2 USB ಪೋರ್ಟ್ ಇರುವಂಥದ್ದು, ಒಂದು AV ಪೋರ್ಟ್ ಇದೆ, ಮಿನಿ AV ಪೋರ್ಟ್ ಆಯಿತಾ, ಕನ್ವರ್ಟರ್ ಪಿನ್ ಕೊಟ್ಟಿದ್ದಾರೆ ನಾನು ಹೇಳಿದಂಗೆ ಅದಕ್ಕೆ, ಮತ್ತು 3 HDMI ಪೋರ್ಟ್ ಇರುವಂಥದ್ದು, ಅದರಲ್ಲಿ ಒಂದು HDMI ಆರ್ಕ್ ಆಗಿರುವಂಥದ್ದು, ಇನ್ನು ಈಥರ್ನೆಟ್ ಪೋರ್ಟ್ ಒಂದಿದೆ ಮತ್ತು ಇಯರ್ಫೋನ್ ಕೂಡ ನೀವು ಇದಕ್ಕೆ ಹಾಕೊಬೋದು. ಸೊ ಅದೊಂದು ಪೋರ್ಟ್ ಇದೆ. ಸೊ ಪೋರ್ಟ್ಗಳು ಪರವಾಗಿಲ್ಲ, HDMI ಪೋರ್ಟ್ ಜಾಸ್ತಿ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ರಿಮೋಟ್ ಬಗ್ಗೆ ಮಾತನಾಡಬೇಕಂತಂದರೆ ತುಂಬ ಸಿಂಪಲ್ ರಿಮೋಟ್ ಆಯಿತಾ. ಈ ಒಂದು ರಿಮೋಟಲ್ಲಿ ಇನ್ಬಿಲ್ಟ್ ಮೈಕ್ ಸಹ ಇರುವಂಥದ್ದು, ಅಸಿಸ್ಟೆಂಟ್ ವರ್ಕ್ ಆಗುತ್ತೆ, ಗೂಗಲ್ ಅಸಿಸ್ಟೆಂಟು, ಪವರ್ ಬಟನ್ ಇದೆ, ನ್ಯಾವಿಗೇಷನ್ ಬಟನ್ ಇದೆ, ಹೋಮ್ ಬಟನ್ನು, ರೀಸೆಂಟ್ ಬಟನ್ನು ಮತ್ತು ಬ್ಯಾಕ್ ಬಟನ್ ಇದೆ, ಮತ್ತು ನೆಟ್ಫ್ಲಿಕ್ಸು ಮತ್ತು ಪ್ರೈಮಿಗೆ ಡೆಡಿಕೇಟೆಡ್ ಬಟನ್ ಇರುವಂಥದ್ದು ಮತ್ತು ವಾಲ್ಯೂಮ್ ಅಪ್ ಡೌನ್ ಇದೆ. ಅದು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ, ತುಂಬ ಸಿಂಪಲ್ ರಿಮೋಟು. ಸೊ ನ್ಯಾವಿಗೇಟ್ ಮಾಡೋದಕ್ಕೆ ಒಂದು ಲೆವೆಲಿಗೆ ಪರವಾಗಿಲ್ಲ, ತುಂಬ ಈಸಿ ಅನಿಸುತ್ತೆ. ಬಟ್ ಟೈಪ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ವರ್ಡ್ಸ್ಗಳನ್ನ ಟೈಪ್ ಮಾಡೋದಕ್ಕೆ ಎಲ್ಲದನ್ನು ಫುಲ್ ಇದು ಮಾಡ್ಕೊಂಡು ಹೋಗಬೇಕು. ಇಯರ್ ಮೌಸ್ ಇಡೋದ್ರಿಂದ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಸೊ ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಅಂತ ನನಗೆ ಅನ್ನಿಸ್ತಾ ಇರ್ಬೋದು. ಒಂದು ಬ್ಲೂಟೂತ್ ರಿಮೋಟು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಸೊ ಒಂದು ಒಳ್ಳೆ ವಿಷಯ. ಇನ್ನೊಂದು ನಂತರ ಈ ಒಂದು ಆಂಡ್ರಾಯ್ಡ್ ಟಿವಿ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಂತ ನಾನು ಹೇಳಿದಂಗೆ ಇದೊಂದು ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಆಗಿರುವಂಥದ್ದು ಆಯಿತಾ. ಬಟ್ MI ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಪ್ಯಾಚ್ ವಾಲ್ ಅಂತ ಒಂದು ಲಾಂಚರ್ನ ಡೆವಲಪ್ ಮಾಡಿದ್ದಾರೆ ಆಯಿತಾ. ಸೊ ಆಂಡ್ರಾಯ್ಡ್ ಟಿವಿ ಮೇಲ್ಗಡೆ ಅದನ್ನು ಬಿಲ್ಡ್ ಮಾಡಿರುವಂಥದ್ದು, ಬೇಕಾದ್ರೆ ಅದನ್ನು ಡಿಫಾಲ್ಟ್ ಆಗಿ ಕೂಡ ನಾವು ಇಟ್ಕೊಬೋದು ಆಯಿತಾ. ಇದು ಏನು ನೋಡ್ತಾ ಇದ್ರೆ ಅದೊಂದು MI ಅವ್ರದ್ದು ಪ್ಯಾಚ್ ವಾಲ್ ಲಾಂಚರ್ ಇದಾಗಿದೆ ಆಯಿತಾ. ಸೊ ಗಮನಿಸ್ತಾ ಇದ್ರೆ ಟಿವಿ ಆನ್ ಮಾಡಿದ ತಕ್ಷಣ ಈ ಒಂದು ಲಾಂಚರ್ ಓಪನ್ ಆಗಿದೆ. ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ದಾರೆ ಆಯಿತಾ. ನಿಮಗೆ ಮೂವೀಸ್ ಬೇಕಾ, ಸ್ಪೋರ್ಟ್ಸ್ ಬೇಕಾ, ಲೈವ್ ಟಿವಿ ಬೇಕಾ, ಸೊ ಇದನ್ನೆಲ್ಲ ಡೈರೆಕ್ಟಾಗಿ ನೀಡ್ತಾ ಮತ್ತು ಸರ್ಚಿಂಗ್ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ ಒಂದು ಪ್ಯಾಚ್ ವಾಲಲ್ಲಿ. ನೀವು ಆ್ಯಕ್ಟರ್ ಹೆಸರು ಸರ್ಚ್ ಮಾಡಿದ್ರೆ, ಮೂವಿ ಹೆಸರು ಸರ್ಚ್ ಮಾಡಿದ್ರೆ, ಅಥವಾ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಆ ಒಂದು ರಿಸಲ್ಟ್ಸ್ ಎಲ್ಲ ತೋರಿಸುತ್ತೆ. ಕನ್ನಡ ಮೂವಿ ತೋರಿಸುತ್ತೆ. ಆ್ಯಕ್ಟರ್ ಅಂತಂದರೆ ಆ ಒಂದು ಆ್ಯಕ್ಟರ್ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಮೂವಿಗಳು ತೋರಿಸುತ್ತೆ. ಸೊ ಅಥವಾ ಡೈರೆಕ್ಟಾಗಿ ನೀವು ಮೂವಿಯನ್ನು ಸರ್ಚ್ ಮಾಡ್ಬೋದು. ಈ ಒಂದು ಪ್ಯಾಚ್ ವಾಲ್ ಏನಪ್ಪ ಮಾಡುತ್ತೆ ಅಂತ ಅಂದರೆ ಈ ಒಂದು ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಈ ಒಂದು ಹಾಟ್ಸ್ಟಾರ್ ಆಗಿರ್ಬೋದು, ಎಲ್ಲಾದರೂ ಒಳಗಡೆ ಸರ್ಚ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಅದು ರಿಸಲ್ಟ್ ತೋರಿಸುತ್ತೆ. ಸೊ ಹುಡ್ಕುವಂಥದ್ದು ತುಂಬ ಸಿಂಪಲ್ ಆಯಿತಾ. ಎಲ್ಲ ಒಂದು OTT ಆ್ಯಪ್ಸ್ಗಳನ್ನು ಇದರೊಳಗೆ ಸರ್ಚ್ ಮಾಡಿಬಿಡುತ್ತೆ. ಸೊ ಗೊತ್ತಾಗುತ್ತೆ ನಿಮಗೆ, ಓಕೆ ಈ ಒಂದು ಮೂವಿ ನೋಡೋದಕ್ಕೆ ನಾನು ನೆಟ್ಫ್ಲಿಕ್ಸ್ ಓಪನ್ ಮಾಡಬೇಕು ಅಂತ ಆಟೋಮೆಟಿಕ್ ಅಲ್ಲೇ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ ಒಂದು ಅಪ್ಲಿಕೇಶನ್ ಓಪನ್ ಆಗಿ ಪ್ಲೇ ಆಗಿ ಶುರುವಾಗುತ್ತೆ. ಬಟ್ ಸಬ್ಸ್ಕ್ರಿಪ್ಷನ್ ಇರಬೇಕು ನಿಮಗೆ. ಇವು ಸಬ್ಸ್ಕ್ರಿಪ್ಷನ್ ಏನು ಕೊಡಲ್ಲ. ಆ ಒಂದು ನೆಟ್ಫ್ಲಿಕ್ಸೋ, ಪ್ರೈಮೋ ಅಥವಾ ಹಾಟ್ಸ್ಟಾರೋ ಸಬ್ಸ್ಕ್ರಿಪ್ಷನ್ ಇದೆ ಅಂತಂದರೆ ಆಟೋಮೆಟಿಕ್ ಸರ್ಚ್ ಮಾಡಿ ಪ್ಲೇ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ನನಗೆ ಅನಿಸ್ತಂಗೆ. ಸೊ ಇದ್ರ ಬಗ್ಗೆ ಬೇಕಾದ್ರೆ ನಾನು ಒಂದು ಡೆಡಿಕೇಟ್ ವಿಡಿಯೋ ಬೇಕಾದರೂ ಮಾಡ್ತೀನಿ ಆಮೇಲೆ. ಈ ಒಂದು ಪ್ಯಾಚ್ ವಾಲ್ ಲಾಂಚರ್ ನಂಗೆ ಇಷ್ಟ ಆಗಿದ್ದು ಒಂದು ಫೀಚರ್ ಏನಪ್ಪ ಅಂತಂದರೆ ಸೆಲೆಬ್ರಿಟಿಗಳು ಯಾವ ಮೂವಿಯನ್ನು ನೋಡ್ತಾ ಇದ್ದಾರೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಆಯಿತಾ. ಸೊ ಅಲ್ಲಿ ಯಾರೋ ಹಿಂದಿ ಸೆಲೆಬ್ರಿಟಿ ಆಯಿತಾ, ಅವ್ರನ್ನ ಕ್ಲಿಕ್ ಮಾಡಿದ್ವು ಅಂತಂದರೆ ಅವ್ರು ಯಾವುದೆಲ್ಲ ಮೂವಿ ನೋಡಿದ್ದಾರೆ ರೀಸೆಂಟಾಗಿ ಅದನ್ನು ನಮಗೆ ತೋರಿಸುತ್ತೆ. ಸೊ ಇದೊಂದು ಒಳ್ಳೆ ಫೀಚರು. ಕನ್ನಡ ಆ್ಯಕ್ಟರ್ಗಳು ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಅಂತ, ಅವ್ರು ಯಾವ ಮೂವಿ ನೋಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಫೀಚರ್ ಅದಾಗಿದೆ. ಸೊ ಓವರಾಲ್ ಪ್ಯಾಚ್ ವಾಲ್ ತುಂಬ ಚೆನ್ನಾಗಿದೆ. ಇನ್ನು ನೀವು ನೋಡ್ಬೋದು, ಇದನ್ನು ಹೋಮ್ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಾರ್ಮಲ್ ಲಾಂಚರ್ ಇದು ಅಫಿಷಿಯಲ್ ಆ್ಯಂಡ್ರಾಯ್ಡ್ ಲಾಂಚರ್ ಇದು. ಸೊ ಅದು ಓಪನ್ ಆಗುತ್ತೆ, ಇಲ್ಲಿ ಹೋಮ್ ಕ್ಲಿಕ್ ಮಾಡಿದ್ರೆ ಪ್ಯಾಚ್ ವಾಲಿಗೆ ಬರುತ್ತೆ. ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ಪರವಾಗಿಲ್ಲ. ಇದನ್ನು ಬಿಟ್ಟರೆ ಒಂದು ಟಿವಿಯಲ್ಲಿ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಇರುವಂಥದ್ದು ಆಯಿತಾ. ಯೂಶಲಿ ಎಲ್ಲ ಟಿವಿಯಲ್ಲೂ ಕ್ರೋಮ್ ಕ್ಯಾಸ್ಟ್ ಇದ್ದೇ ಇರುತ್ತೆ. ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಆಗಿರೋದ್ರಿಂದ ಕ್ರೋಮ್ ಕ್ಯಾಸ್ಟ್ ಇದ್ದೇ ಇರುತ್ತೆ. ಸೊ ಇದರಲ್ಲೂ ಸಹ ನೀವು ನಿಮ್ಮ ಮೊಬೈಲಿಂದ ಡೈರೆಕ್ಟಾಗಿ ಕ್ಯಾಸ್ಟ್ ಮಾಡ್ಬೋದು. ಯೂಟ್ಯೂಬ್ ಆದರೆ ಕ್ಯಾಸ್ಟ್ ಮಾಡಿ, ಅಥವಾ ಮೊಬೈಲ್ ಸ್ಕ್ರೀನಿಂದ ಬೇಕಾದ್ರೆ ನೀವು ಕಂಪ್ಲೀಟ್ ಕ್ಯಾಸ್ಟ್ ಮಾಡ್ಬೋದು. ಅದೇನು ನಾರ್ಮಲ್ ಫೀಚರ್ ಎಲ್ಲ ಟಿವಿಯಲ್ಲೂ ಇದ್ದೇ ಇರುತ್ತೆ. ಇನ್ನು ಫೈನಲಿ ಈ ಒಂದು ಟಿವಿಯ ಡಿಸ್ಪ್ಲೇ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತ ನಾನು ಹೇಳಿದಂಗೆ ಈ ಒಂದು ಟಿವಿ ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಟಿವಿದಾಗಿರುವಂಥದ್ದು, 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಟಿವಿ ಇದಾಗಿದೆ. ಕಲರ್ ಗೌರ್ಮೆಂಟ್ಸ್ಗಳು ಒಂದು ಲೆವೆಲಿಗೆ ಪರವಾಗಿಲ್ಲ ಆಯಿತಾ. ನನಗನ್ನಿಸ್ತಂಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನೋಲ್ಲ ನಾನು. ನನಗನ್ನಿಸ್ತಂಗೆ ನಾನು 4K ಟಿವಿಯನ್ನು ನೋಡಿ ನಂಗೆ ಒಂಥರ ಪಿಕ್ಸೆಲ್ಗಳು ಹಂಗೆ ಕಾಣೋ ಥರ ಅನಿಸುತ್ತೆ ಆಯಿತಾ. ಬಟ್ ಫುಲ್ HDಗೆ ಈ ಒಂದು ಪ್ರೈಸ್ ರೇಂಜಿಗೆ ಪಿಕ್ಚರ್ ಕ್ವಾಲಿಟಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರ್ಸ್ ತುಂಬ ಆ್ಯಕ್ಯುರೇಟ್ ಆಗಿದೆ, ತುಂಬ ಬ್ರೈಟ್ ಇದೆ ಆಯಿತಾ. ಸೊ ನನಗೆ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇನ ಹೊಂದಿರುವಂಥ ಟಿವಿ ಅಂತ ಅನ್ನಿಸ್ತಾ ಇದೆ ಆಯಿತಾ. ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ಕೆಲವು ಜನಕ್ಕೆ ಅನಿಸ್ಬೋದು, ಬಟ್ ನನಗನ್ನಿಸ್ತಂಗೆ ಅದೇ ಒಂಥರ ಚೆನ್ನಾಗಿ ಕಾಣುತ್ತೆ. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ನನಗನ್ನಿಸ್ತಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಟಿವಿಯ ಸೌಂಡ್ ಬಗ್ಗೆ ಮಾತನಾಡಬೇಕಂತಂದ್ರೆ 20 ವಾಟ್ನ ಸ್ಪೀಕರ್ ಸ್ವಲ್ಪ ಕಡಿಮೆ ಆಯಿತು. ಬಟ್ ನಾನು ಚೆಕ್ ಮಾಡ್ದಂಗೆ ಪರವಾಗಿಲ್ಲ, 20 ವ್ಯಾಟ್ ಕಡಿಮೆ ಅಂತ ಅಂದ್ಕೊಂಡೆ. ಬಟ್ ಒಂದು ಲೆವೆಲಿಗೆ ಜೋರಾಗಿ ಸೌಂಡ್ ಕೇಳುತ್ತೆ, ತುಂಬ ಕ್ಲಿಯರ್ ಇದೆ. ಬಟ್ ಇನ್ನೂ ಜಾಸ್ತಿ ವ್ಯಾಟ್ ನೀಡಬೇಕಿತ್ತು, ಇನ್ನೂ ಲೌಡ್ ನಾಯ್ಸ್ ಬೇಕು ಅಂತ ಅನಿಸುತ್ತೆ ನನಗೆ. ನೀವು ಎಕ್ಸ್ಟ್ರಾ ಬೇಕಾದ್ರೆ ಈ ಒಂದು ಸೌಂಡ್ ಬಾರ್ನ ಇಟ್ಕೊಂಡ್ರೆ ಓಕೆ ಆಗ್ಬೋದು, ಬಟ್ ಇನ್ನೂ ಒಳ್ಳೆ ಸ್ಪೀಕರ್ ಹಾಕಬೇಕಾಗಿತ್ತು ಅಂತ ನಾನು ಅನ್ಕೋತೀನಿ. ಬಟ್ ನಾನು ರಿವ್ಯೂ ನೋಡ್ದಂಗೆ ಕನೆಕ್ಟಿವಿಟಿ ಇಶ್ಯೂ ಆಗುತ್ತೆ ಅಂತ ತುಂಬ ಜನ ಅಂತಿದ್ರು ಆಯಿತು. ಆಟೋಮೆಟಿಕ್ಕಾಗಿ ಈ ಒಂದು ವೈಫೈ ಕನೆಕ್ಟ್ ಆಗೋದು, ಡಿಸ್ಕನೆಕ್ಟ್ ಆಗೋದು ಆಗುತ್ತೆ ಅಂತ. ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಆ ರೀತಿ ಏನೂ ಆಗಲಿಲ್ಲ, ಸದ್ಯಕ್ಕಾಗಿಲ್ಲ. ನೋಡೋಣ ಫ್ಯೂಚರಲ್ಲಿ ಮತ್ತೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಆಗ ನಿಮಗೆ ತಿಳಿಸ್ಕೊಡ್ತೀನಿ ಆ ರೀತಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಸದ್ಯಕ್ಕಂತೂ ನಾನು ಯೂಸ್ ಮಾಡ್ದಾಗಿಂದ
ಯಾವುದೇ ಒಂದು ಕನೆಕ್ಟಿವಿಟಿ ಇಶ್ಯೂ ನನಗೆ ಆಗಿಲ್ಲ. ಸೊ ಇದಿಷ್ಟು ಈ ಒಂದು ಟಿ ವಿಯ ಅನ್ಬಾಕ್ಸಿಂಗ್ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನು. ಇನ್ನೊಂದು ತಿಂಗಳು ಯೂಸ್ ಮಾಡ್ತೀನಿ ನಾನು, ಆಮೇಲೆ ನನ್ನ ಒಂದು ಆನೆಸ್ಟ್ ರಿವ್ಯೂನ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನನಗನ್ನಿಸ್ದಂಗೆ ನನ್ನ ಫಸ್ಟ್ ಇಂಪ್ರೆಷನಲ್ಲಿ ಈ ಒಂದು ಪ್ರೈಸ್ ರೇಂಜಿಗೆ ಅಂದರೆ 23,000 ರೂಪಾಯಿಗೆ ಒಂದು ಒಳ್ಳೆ ಟಿ ವಿ ಆಗಿರುವಂಥದ್ದು ಒಂದು ಪ್ರೀಮಿಯಂ ಲುಕ್ಕನ್ನು ನಿಮಗೆ ಕೊಡ್ತಾ ಇದೆ. ರೆಸಲ್ಯೂಷನ್ ಪರವಾಗಿಲ್ಲ ಈ ಒಂದು ಪ್ರೈಸ್ ರೇಂಜಿಗೆ. ಯೂಶ್ವಲಿ ಎಲ್ಲ ಟಿ ವಿನೂ ಫುಲ್ HD ರೆಸಲ್ಯೂಷನ್ ಹೊಂದಿರುತ್ತೆ, ಬಟ್ ತಗೊಳ್ಳೋದಾದ್ರೆ 4K ಟಿ ವಿ ತೊಗೊಳ್ಳಿ ಅಂತೀನಿ ಆಯಿತಾ. ನೀವು 4K ಒಂದ್ಸಲ ನೋಡಿದ್ರಿ ಅಂತ ಅಂದರೆ ಫುಲ್ HD ಏನೋ ಒಂಥರ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಸೊ ಇದು ಪರವಾಗಿಲ್ಲ, ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಫುಲ್ HD ತುಂಬ ಚೆನ್ನಾಗಿದೆ, ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ, ಸೌಂಡ್ ಪರವಾಗಿಲ್ಲ ಒಂದು ಲೆವೆಲ್ಲಿಗೆ. ನನಗಂತೂ ಇದ್ರ ಲುಕ್ ತುಂಬ ಇಷ್ಟ ಆಯಿತು. ಸೊ ಸರ್ವಿಸ್ ಸೆಂಟ್ರ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಒಳ್ಳೆ ಸರ್ವಿಸ್ ನೀಡಿದ್ರೆ. ಅಷ್ಟಿಲ್ಲದೆ ನಮ್ಮ ಭಾರತದ ನಂಬರ್ 1 ಸ್ಮಾರ್ಟ್ ಟಿ ವಿ ಬ್ರ್ಯಾಂಡ್ ಆಗಿಲ್ಲ ಇದು. ಸೊ ಸರ್ವಿಸ್ ನನಗನ್ನಿಸ್ತಂಗೆ ಚೆನ್ನಾಗೇ ಇರುತ್ತೆ. ಸೊ ಪರವಾಗಿಲ್ಲ, ಇದನ್ನು ಒಂದು ಆಪ್ಷನಾಗಿ ಇಟ್ಕೊಬೋದು. ನನಗನ್ನಿಸ್ತಂಗೆ ಒಂದು ಒಳ್ಳೆ ಟಿ ವಿ ಆಗಿದೆ. ಇದರ ಆಪ್ರೇಟಿಂಗ್ ಸಿಸ್ಟಮು ಮತ್ತು ನನ್ನ ಒಂದು ಇನ್ಡೆಪ್ತ್ ರಿವ್ಯೂ ನಾನು ಒಂದು ತಿಂಗಳಾದ್ಮೇಲೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದನ್ನು ನೀವು ಒಂದು ಆರಾಮಾಗಿ ಒಂದು ಟಿ ವಿನ ಪರ್ಚೇಸ್ ಮಾಡ್ಬೋದು ಅಂತೀನಿ ಫಸ್ಟ್ ಇಂಪ್ರೆಷನಲ್ಲಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.